ಗ್ರಾಮೀಣ ಕುಡಿಯುವ ನೀರಿನ ಜಲಜೀವನ್ ಮಿಷನ್ ಯೋಜನೆಯಿಂದ ಟ್ಯಾಂಕ್ ನಿರ್ಮಿಸಿ ಹೇಮಾವತಿ ನದಿ ಮೂಲಕ ನೀರು ಶುದ್ಧೀಕರಿಸಿ ಕಾಲೋನಿ ಜನರಿಗೆ ವಿತರಿಸಲಾಗುತ್ತಿದೆ. ಆದರೆ ಈವರೆಗೂ ಟ್ಯಾಂಕ್ ಅನ್ನು ಒಂದು ಬಾರಿಯೂ ಸ್ವಚ್ಛಗೊಳಿಸದ ಕಾರಣ ನೀರಿನ ಟ್ಯಾಂಕ್ನಲ್ಲಿ ಪಾಚಿ ಕಟ್ಟಿಕೊಂಡು ಸಣ್ಣ ಹುಳುಗಳು ಬೀಳುವ ಜೊತೆಗೆ ನೀರು ವಾಸನೆ ಬರುತ್ತಿದೆ. ಇದರಿಂದ ಗ್ರಾಮಸ್ಥರು ನೀರು ಸೇವಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ನಾಗಿನಹಳ್ಳಿ ಕಾಲೋನಿಯಲ್ಲಿ ಸುಮಾರು 25ರಿಂದ 30 ಮನೆಗಳಿವೆ. ಕುಡಿಯುವ ನೀರಿನ ವ್ಯವಸ್ಥೆಗೆ ಇರುವುದೇ ಒಂದೇ ಒಂದು ಟ್ಯಾಂಕ್. ಇದನ್ನು ಬಿಟ್ಟರೆ ಮುಂದಿನ ಗ್ರಾಮಕ್ಕೆ ಹೋಗಿ ವಾಹನದ ಮೂಲಕ ಕುಡಿಯಲು ನೀರು ತರಬೇಕು. ವಾಹನ ಇಲ್ಲದವರು ಇದೇ ನೀರು ಸೇವಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇಂದು ಬೆಳಿಗ್ಗೆ ಟ್ಯಾಂಕ್ನಿಂದ ಒಂದು ಕೂಡ ನೀರು ತಂದಿದ್ದಾರೆ. ಇದರಲ್ಲಿ ಹುಳುಗಳು ಇರುವ ಜೊತೆಗೆ ವಾಸನೆ ಬರುತ್ತಿದೆ. ಗ್ರಾಮೀಣ ಜನತೆ ಶುದ್ಧ ಕುಡಿಯುವ ನೀರು ಸೇವಿಸಬೇಕು, ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಸರ್ಕಾರ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಟ್ಯಾಂಕ್ಗಳ ಪರಿಸ್ಥಿತಿ ಈ ರೀತಿ ಇದ್ದರೆ ಜನರಿಗೆ ಯಾರಿಗೆ ಹೇಳಬೇಕು ಎಂಬುದು ಪ್ರಶ್ನೆಯಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷ ಹಾಗೂ ಮುಖಂಡರು ಒಮ್ಮೆಯೂ ಈ ಬಗ್ಗೆ ಗಮನ ಹರಿಸಿದ ಕಾರಣ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಟ್ಯಾಂಕ್ ಇಟ್ಟಿದ್ದಾರಲ್ಲ, ಇಟ್ಟು ಸುಮಾರು ವರ್ಷ ಆಗಿದೆ. ಹೇಮಾವತಿಯಿಂದ ಈಗ ಒಂದು 2-3 ವರ್ಷದಿಂದ ನೀರು ಬಿಡ್ತವ್ರೆ. ಒಂದ್ಸಲನೂ ಇದು ಟ್ಯಾಂಕ್ ಹತ್ರ ಕ್ಲೀನ್ ಇಲ್ಲ, ಏನಿಲ್ಲ, ತೊಳೆದೂ ಇಲ್ಲ. ಅದೇ ನೀರು ಕುಡಿತಾ ಇದೀವಿ ನಾವು. ಯಾವ ಅಧಿಕಾರಿಗಳು ಬಂದಿಲ್ಲ. ನಾವು ಎಷ್ಟೋ ಗ್ರಾಮ ಪಂಚಾಯತಿಗೆ ಹೋಗಿ ಪಿಡಿಒ ಹತ್ರನೂ ಹೇಳಿ ಬಂದಿದ್ವಿ. ಮತ್ತು ನಮ್ಮ ಮೆಂಬರು ಸಹ ಯಾವುದೇ ಪ್ರೋತ್ಸಾಹನೂ ಮಾಡ್ತಾ ಇಲ್ಲ. ಅವರ ಅಧಿಕಾರಕ್ಕೆ ಇರೋದ್ರಿಂದ ಅವ್ರಿಗೆ ಹೇಳಬೇಕು ತಾನೆ. ಅವರು ಸಹ ಏನು ಮಾಡಿಲ್ಲ. ನಮ್ಮ ಇವರು ವಾಟರ್ ಮ್ಯಾನ್ ಸಹ ಇದು ನಮ್ಮ ಇದಕ್ಕೆ ಸಂಬಂಧಪಡ್ತಾ ಇಲ್ಲ. ನಾವು ನೀರು ಬಿಡ್ತಾ ಇಲ್ಲ. ಬೇರೆ ಟ್ಯಾಂಕ್ಗಳಿಗೂ ಸಹ ಅವರು ಯಾವ ಇದಕ್ಕೂ ಅವರು ಬಿಡ್ತಾರ ನೀರು ಬಿಡ್ತವ್ರಷ್ಟೇ. ಯಾವುದು ಟ್ಯಾಂಕ್ನೂ ಸಹ ತೊಳೆದಿಲ್ಲ. ಕುಡಿಯೋಕ್ಕೆ ಆಗಲ್ಲ ಸರ್. ಸ್ಮೆಲ್ಲು ಅಂದರೆ ಸ್ಮೆಲ್ ಬರ್ತಾ ಇದೆ. ಮತ್ತು ಹುಳ ಎಲ್ಲ ಆಗಿದೆ. ಒಂದ್ಸಲ ಬಂದು ಅಧಿಕಾರಿಗಳು ಬಂದು ಅವರು ನೀರು ಕುಡಿಲಿ, ಬೇಕಾದ್ರೆ ಅದು ಬಂದು ಕುಡ್ದಾದ್ಮೇಲೆ ನಮ್ಗೆ ಹೇಳಿ, ಬೇಕಾದ್ರೆ ಚೆನ್ನಾಗಿದೆ ಕುಡೀರಿ ಅಂತ ಅನ್ಲಿ, ಬೇಕಾದ್ರೆ ಕುಡಿತೀವಿ ನಾವು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.